ನಮಸ್ತೆ ಮಕ್ಕಳೇ. ನಾನು ರೇಖಾ. ಮಕ್ಕಳೇ, ಇವತ್ತು ನಿಮಗೆ ಒಂದು ಕತೆ ಹೇಳ್ತಾ ಇದ್ದೀನಿ. ಗುಬ್ಬಿ ಕತೆ. ಅದು ಹಾಡು ಹೇಳೋ ಗುಬ್ಬಿ. ನೋಡಿ ಮಕ್ಕಳೇ, ಒಂದು ಸಾರಿ ಒಂದು ಮರದ ಮೇಲೆ ಅಂದರೆ ಒಂದು ಊರಲ್ಲಿ ಒಂದು ಮರದ ಮೇಲೆ ಗುಬ್ಬಿ ವಾಸ ಆಗಿರುತ್ತೆ. ಅದು ಕಾಡಿನಿಂದ ಬಂದು ನಾಡಲ್ಲಿ ವಾಸ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಅದು ತುಂಬ ಖುಷಿಯಾಗಿರುತ್ತೆ. ಆ ಮರದ ಮುಂದೆ ಒಂದು ಮನೆ ಇರುತ್ತೆ. ಆ ಮನೇಲಿ ಒಬ್ಬಳೇ ಅಜ್ಜಿ ಇರ್ತಾಳೆ. ಅಕ್ಕಪಕ್ಕ ಮನೆಗಳಿರುತ್ತೆ, ಆದರೆ ಆ ಅಜ್ಜಿ ಒಬ್ಬಳೇ ಇರ್ತಾಳೆ. ಯಾಕೆ ಒಬ್ಬಳೇ ಇರ್ತಾಳೆ ಅಂದರೆ ಮಕ್ಕಳೇ, ಆ ಅಜ್ಜಿ ಮಕ್ಕಳೆಲ್ಲ ಫಾರಿನಲ್ಲಿ ಸೆಟ್ಲ್ ಆಗಿಬಿಟ್ಟಿರ್ತಾರೆ. ಇವಳು ಪಾಪ ಒಬ್ಬಳೇ ದುಡ್ಡು ಕಳಿಸ್ತಾರೆ, ಎಲ್ಲ ಮಾಡ್ತಾರೆ. ಪಾಪ ಅಜ್ಜಿಗೆ ಜೊತೆ ಯಾರೂ ಇಲ್ಲ, ಪ್ರೀತಿಯಿಂದ ಮಾತಾಡೋರು ಯಾರೂ ಇಲ್ಲ, ಊಟ ಆಯಿತಾ ಅಂತ ಕೇಳೋರು ಯಾರೂ ಇಲ್ಲ, ಟೀ ಕುಡಿತೀಯಾ ಅಂತ ಕೇಳೋರು ಯಾರೂ ಇಲ್ಲ. ಪಾಪ ಒಬ್ಬಳೇ ಬೇಜಾರು ಅಜ್ಜಿಗೆ. ಆದರೆ ಏನು ಮಾಡಬೇಕು, ಅಲ್ಲೇ ಅಕ್ಕಪಕ್ಕದ ಮನೆ ಮಕ್ಕಳು ಇರ್ತಾರಲ್ಲ, ಅವ್ರ ಜೊತೆ ಯಾವಾಗೋ ಒಂದು ಸ್ವಲ್ಪ ಆಟ ಆಡಿಕೊಂಡು ಮಾತಾಡ್ಕೊಂಡು ಇರ್ತಾಳೆ. ಹಾಗಂತ ಹೇಳಿ ಪ್ರತಿದಿನ ಮಕ್ಕಳ ಜೊತೆ ಕೂತ್ರೆ ಅವ್ರ ಮನೆ ಪೇರೆಂಟ್ಸ್ ಬೈತಾರಲ್ವಾ, ಅಯ್ಯೋ ನಮ್ಮ ಮಕ್ಕಳನ್ನ ಕೂಡಿಸ್ಕೊಂಡು ಕೂತ್ರೆ ನಮ್ಮ ಮಕ್ಕಳು ಓದೋದು ಯಾವಾಗ ಅಂತ ಕೇಳ್ತಾರಲ್ವಾ. ಸೊ ಹಾಗಾಗಿ ಆ ಅಜ್ಜಿಗೆ ಟೈಮೇ ಹೋಗ್ತಿರ್ಲಿಲ್ಲ. ಸುಮ್ಮನೆ ಮನೆ ಮುಂದೆ ಗೇಟ್ ಹತ್ರ ನಿಂತ್ಕೋತಾ ಇರ್ತಾಳೆ ಪ್ರತಿದಿನ. ಆ ಗುಬ್ಬಿ ಹಾಡು ಹೇಳ್ಕೊಂಡು ಓಡಾಡ್ತಿರುತ್ತೆ. ಅಜ್ಜಿಗೆ ತುಂಬ ಇಷ್ಟ ಆಗುತ್ತೆ ಆ ಗುಬ್ಬಿ. ಅವಾಗ ಏನು ಮಾಡ್ತಾಳೆ, ಅದಕ್ಕೆ ಪ್ರತಿದಿನ ಕಾಳುಗಳನ್ನು ಹಾಕೋಕ್ಕೆ ಪ್ರಾರಂಭ ಮಾಡ್ತಾಳೆ. ಪ್ರತಿದಿನ ಕಾಳುಗಳನ್ನು ಹಾಕೋಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಗುಬ್ಬಿ ಬಂದು ಬಂದು ಕಾಳು ತಿನ್ನೋದು, ಹಣ್ಣು ತಿನ್ನೋದು, ಹೀಗೆ ಪ್ರತಿದಿನ ಅವರಿಬ್ಬರದು ಒಂದು ಸ್ನೇಹ ಪ್ರಾರಂಭ ಆಗುತ್ತೆ. ಆ ಕಾಳು ಕೊಡ್ತಿರ್ತಾರಲ್ಲ ಅಜ್ಜಿ, ತುಂಬ ಖುಷಿಯಿಂದ ಬಂದು ಗುಬ್ಬಿ ಹಾಡು ಹೇಳ್ಕೊಂಡು ಕಾಳೆಲ್ಲ ತಿಂತಿರುತ್ತೆ. ಅದು ಅವರಿಬ್ಬರು ಸ್ನೇಹ ಹೇಗಾಗ್ಬಿಡುತ್ತೆ ಅಂದರೆ, ಅಜ್ಜಿನ ನೋಡದೆ ಗುಬ್ಬಿಗಿರೋಕ್ಕಾಗಲ್ಲ, ಗುಬ್ಬಿನ ನೋಡದೆ ಅಜ್ಜಿಗಿರೋಕ್ಕಾಗೋದಿಲ್ಲ ಮಕ್ಕಳೇ. ಇನ್ನೊಬ್ರು ಇರ್ತಾರೆ ಪಕ್ಕದ ಮನೇಲಿ ಅಜ್ಜಿ. ಅವರು ಅಷ್ಟೇ, ಏನಪ್ಪ ಇದು ಗುಬ್ಬಿದ ಹಾಡು ಸಾಕಾಗ್ಬಿಟ್ಟಿದೆ, ಪ್ರತಿದಿನ ಡಿಸ್ಟರ್ಬ್ ಮಾಡ್ತೆ. ನಾನು ಒಳ್ಳೆ ಸೀರಿಯಲ್ ನೋಡ್ತಾ ಇರ್ತೀನಿ, ಒಳ್ಳೆ ಹಾಡು ಕೇಳ್ತಾ ಇರ್ತೀನಿ, ಈ ಚೂ 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 ಅಂತ ಹೇಳಿ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ. ಈ ಗುಬ್ಬಿ ಕಾಟ ಸಾಕಾಗೋಯ್ತು ಅಂತ ಬೈತಿರ್ತಾರೆ. ಆದರೆ ಪಾಪ ಗುಬ್ಬಿ ಏನು ಮಾಡಬೇಕಲ್ವಾ, ಅದು ಪುಟ್ಟ ಪಕ್ಷಿ. ಹೀಗೆ ಹಾಗೆ ಮಾಡ್ತಾ ದಿನ ಗುಬ್ಬಿ ಅದು ತುಂಬ ಫ್ರೆಂಡ್ಸ್ ಆಗ್ಬಿಡ್ತಾರೆ, ಯಾರೋ ಅಜ್ಜಿ ಮತ್ತು ಗುಬ್ಬಿ. ಹೀಗೆ ದಿನಗಳು ಹೋಗ್ತಾ ಇರುತ್ತೆ ಮಕ್ಕಳು. ಪ್ರತಿದಿನ ಅದು ಒಂಥರ ಕೆಲಸ ಅವ್ರದ್ದು. ಅಜ್ಜಿ ಹತ್ರ ಬರೋದು, ಕಾಳು ತಿನ್ನೋದು, ಅಜ್ಜಿ ಮೇಲೆ ಕೂಡೋದು, ಅಜ್ಜಿ ಮನೆ ಒಳಗೆಲ್ಲ ಓಡಾಡ್ಕೊಂಡು ಬರೋದು. ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಆಗಿಬಿಟ್ಟಿರ್ತಾರೆ ಅಂದರೆ, ಅಜ್ಜಿಗೆ ಪ್ರತಿದಿನ ಬೇಜಾರಾಗ್ತಿತ್ತಲ್ಲ ಮೊದಲು, ಇವಾಗ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅಜ್ಜಿಗೆ ಗುಬ್ಬಿಗೆ ಇಬ್ಬರಷ್ಟು ಬಾಂಧವ್ಯ ಬೆಳೆದ್ಬಿಟ್ಟಿರುತ್ತೆ. ಈ ಪಕ್ಕದ ಮನೆ ಅಜ್ಜಿ ಇರ್ತಾಳಲ್ಲ, ಅವಳಿಗೆ ಸಿಟ್ಟು ಆ ಗುಬ್ಬಿ ಮೇಲೆ. ಯಾಕೆ, ಅದು ಎಷ್ಟು ಚಂದ ಹಾಡು ಹೇಳುತ್ತಲ್ಲ, ಅದಕ್ಕೆ ಅವಳಿಗೆ ಕೇಳೋಕ್ಕೆ ಇಷ್ಟ ಇರೋದಿಲ್ಲ, ಡಿಸ್ಟರ್ಬ್ ಆಗುತ್ತೆ. ಯಾಕೆ ಡಿಸ್ಟರ್ಬ್ ಆಗುತ್ತೆ ಅಂದರೆ, ಅವಳು ಪ್ರತಿದಿನ ಸೀರಿಯಲ್ಗಳು ನೋಡೋದು, ಆ ಟಿ ವಿ ನೋಡ್ಕೊಂಡು ಕೂಡೋದು, ಅದೇನೋ ಒಂಥರ ಚಿವ್ ಚಿವ್ ಅಂತಂದರೆ ಏನೋ ಅವಳಿಗೆ ಇರಿಟೇಟ್ ಆಗ್ತಿರುತ್ತೆ. ಮಾಡಬೇಕಿರು ಮಾಡ್ತೀನಿ ಗುಬ್ಬಿಗೆ ಅಂತ ಹೇಳಿ ಒಂದಿನ ಆ ಗುಬ್ಬಿಗೇನೋ ಒಂದು ಮಾಡ್ತಾಳೆ. ಪಾಪ 2-3 ದಿನ ಆಗುತ್ತೆ. ಪಕ್ಕದ ಮನೆ ಅಜ್ಜಿ ಹುಡುಕ್ತಾಳೆ, ಗುಬ್ಬಿ ಬರುತ್ತಾ ಅಂತೆಲ್ಲ ಕಡೆ ಕಾಯ್ತಾಳೆ, ಕಾಳಿಡ್ತಾಳೆ, ಎಲ್ಲ ಕಡೆ ಹುಡುಕ್ತಾಳೆ, ಸಿಗೋದೇ ಇಲ್ಲ. ಆವಾಗ ಭಾಳ ಬೇಜಾರಾಗುತ್ತೆ ಅವಳಿಗೆ. ಅಳು ಬಂದುಬಿಡುತ್ತೆ ಪಾಪ. ಯಾಕೆ ಹೇಳಿ ಮಕ್ಕಳೇ, ಪಾಪ ಗುಬ್ಬಿ ಜೊತೆ ಎಷ್ಟು ಬಾಂಧವ್ಯ, ಅಷ್ಟು ಪ್ರೀತಿ ವಿಶ್ವಾಸ ಸ್ನೇಹದಿಂದ ಇದ್ರೆ. ಆವಾಗ ದಿನ ಕಾಯೋದು ನೋಡಿ ಪಕ್ಕದ ಮನೆ ಅಜ್ಜಿಗೆ ಭಾರಿ ಖುಷಿ. ಆವಾಗ ಹೇಳ್ತಾಳೆ, ಏನು ಗುಬ್ಬಿ ದಾರಿ ಕಾಯ್ತಾ ಇದೆಯಾ ಅಂತ ಕೇಳ್ತಾಳೆ. ಆವಾಗ ಹೌದಮ್ಮ, ಪಾಪ ಗುಬ್ಬಿ ನೋಡಿ ಬಂದೇ ಇಲ್ಲ 2-3 ದಿನ. ಅದು ಹೆಂಗೆ ಬರುತ್ತೆ, ಅದ್ರದ್ದು ನಾಲ್ಗೆ ಕತ್ತರಿಸ್ಬಿಟ್ಟಿದ್ದೀನಿ ಅಂದ್ಬಿಡ್ತಾಳೆ. ಅಜ್ಜಿಗೆ ಈ ಕಡೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಪಾಪ ಮಕ್ಕಳೇ. ತಕ್ಷಣ ಎಂಥ ಕೆಲಸ ಮಾಡಿಬಿಟ್ಟಮ್ಮ ನೀನು ಅಂತಾಳೆ. ಹಾಂ ಮತ್ತು ಏನು, ಎಷ್ಟು ಡಿಸ್ಟರ್ಬ್ ಮಾಡೋದು, ಏನು ಕತೆ, ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಅಂತಾಳೆ. ಪಾಪ ಅಜ್ಜಿ ಏನೂ ಮಾತಾಡೋದಿಲ್ಲ, ಗುಬ್ಬಿನ ಹುಡ್ಕೊಂಡು ಹೋಗ್ತಾಳೆ. ದಾರಿಲೆಲ್ಲ ಅಲಿತಾಳೆ. ಗುಬ್ಬಿ ನೋಡಿರಾ, ಒಂದು ಪುಟಾಣಿ ಗುಬ್ಬಿ ನೋಡಿರಾ ಅಂತ ಕೇಳ್ತಾಳೆ. ಆವಾಗ ಹಾಗೆ ದಾರಿಲೊಂದು ಕೋತಿ ಕೂತಿರುತ್ತೆ. ಅದು ಹೇಳುತ್ತೆ, ಅಮ್ಮ ಈ ಕಡೆ ಮುಂದೆ ಹೋಗು, ಒಂದು ಗುಬ್ಬಿ ಇದು ಒಂದು ಗೂಡಿದೆ ನೋಡಿ ಅಂತ ಹೇಳುತ್ತೆ. ಆವಾಗ ಅಜ್ಜಿ ಹಾಗೆ ಮುಂದೆ ಹೋಗುತ್ತೆ. ಒಂದು ಕಾಡಲ್ಲಿ ಆ ಗುಬ್ಬಿ ಮರಿ ಕೂತಿರುತ್ತೆ. ಅಜ್ಜಿ ಬಂದ ತಕ್ಷಣ ಅದಕ್ಕೆ ಫುಲ್ ಖುಷಿ. ನೋಡಬೇಕು ಮಕ್ಕಳೇ, ಅಷ್ಟು ಖುಷಿಯಾಗುತ್ತೆ. ಅಜ್ಜಿನ ಕರ್ಕೊಂಡೋಗಿ ಅದಕ್ಕೆ ಹಣ್ಣು ಹಂಪಲು ಎಲ್ಲ ಕೊಡುತ್ತೆ. ತನ್ನ ಕುಟುಂಬ ಇರುತ್ತಲ್ಲ, ಎಲ್ಲ ಗುಬ್ಬಿ, ತಂದೆ ಗುಬ್ಬಿ, ತಾಯಿ ಗುಬ್ಬಿ, ಅಲ್ಲಿರ್ತಕ್ಕಂಥ ಫುಲ್ ಗುಬ್ಬಿಗಳ ಫ್ಯಾಮಿಲಿಗೆಲ್ಲ ಅಜ್ಜಿನ ತನ್ನ ಭಾಷೆಯಲ್ಲಿ ಪರಿಚಯ ಮಾಡಿಸುತ್ತೆ. ಎಲ್ಲ ಗುಬ್ಬಿಗಳು ಚಿವ್ 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 ಅಂತ ಹೇಳಿ ಆ ಅಜ್ಜಿ ಹತ್ರ ಬಂದು ಸೇರ್ತವೆ. ಅಜ್ಜಿಗೆ ಎಷ್ಟು ಖುಷಿ ಗೊತ್ತಾ ಮಕ್ಕಳೇ, ನಿಜವಾಗ್ಲೂ ನಮ್ಮ ಮನುಷ್ಯರಿಗಿಂತ ಪ್ರಾಣಿ ಪಕ್ಷಿಗಳ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಮಕ್ಕಳೇ.
ಅಷ್ಟು ಖುಷಿ ಆಗುತ್ತೆ. ಆವಾಗ ಆ ಗುಬ್ಬಿ ಏನು ಮಾಡುತ್ತೆ ಗೊತ್ತಾ, ಎಲ್ಲ ಒಂದು ಅತಿಥಿ ಸತ್ಕಾರ ನಾವು ಮನೆಗೆ ಬಂದರೆ ಗೆಸ್ಟ್ನ ಹೇಗೆ ಪ್ರೀತಿ ವಿಶ್ವಾಸದಿಂದ ಕಾಣ್ತೀವಲ್ಲ, ಹಾಗೆ ಅಜ್ಜಿನ ತುಂಬ ಪ್ರೀತಿ ವಿಶ್ವಾಸದಿಂದ ಕಾಣುತ್ತೆ ಆ ಗುಬ್ಬಿ. ಎಲ್ಲ ಫುಲ್ ಅವ್ರ ಫ್ಯಾಮಿಲಿನೇ, ಆ ಗುಬ್ಬಿಗಳ ಫ್ಯಾಮಿಲಿನೇ. ಆಮೇಲೆ ಒಂದು ಕಡೆ ಹೋಗಿ ಆ ಗುಬ್ಬಿಗಳೆಲ್ಲ ಸೇರಿಕೊಂಡು ಆ ಮರದ ಮೇಲೆ ಒಂದು ಪುಟ್ಟ ಬಾಕ್ಸ್ ಇರುತ್ತೆ. ಆ ಪುಟ್ಟ ಬಾಕ್ಸ್ನ ತಂದು ಅಜ್ಜಿಗೆ ಕೊಡ್ತಾರೆ. ಆವಾಗ ಅಜ್ಜಿ ಏನಿದು ಅಂತ, ಅಜ್ಜಿ ಇಲ್ಲಿ ಓಪನ್ ಮಾಡಿಬಿಡ, ಮನೆಗೆ ಹೋಗಿ ನೋಡು, ಮತ್ತು ನೀನು ಬರ್ತಾ ಇರಬೇಕಪ್ಪ, ಪ್ಲೀಸ್ ನೀನು ಬಂದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ನಂಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಅದು ಪಾಪ ಹಾಡೋಕ್ಕೆ ಬರಲ್ವಲ್ಲ, ಈಗ ನಾಲ್ಗೆ ಕತ್ತರಿಸ್ಬಿಟ್ಟಿರ್ತಾಳಲ್ಲ ಪಕ್ಕದ ಮನೆ ಅಜ್ಜಿ, ಅದು ಹೇಳುತ್ತೆ ಹ್ಞೂ ಹ್ಞೂ ಅಂತ ಗೋಣ ಹಾಕುತ್ತೆ. ಆಯ್ತು ನಾನು ಖಂಡಿತ ಬರ್ತೀನಿ ಅಂತ ಹೇಳುತ್ತೆ. ಆವಾಗ ಈ ಅಜ್ಜಿ ಮನೆಗೆ ಹೋಗಿ ನೋಡ್ತಾಳೆ, ಬಾಕ್ಸ್ ತೆಗಿತಾಳೆ. ಆ ಬಾಕ್ಸಲ್ಲೆಲ್ಲ ಚಿನ್ನ, ಮುತ್ತು, ವೈಡೂರ್ಯ, ವಜ್ರ ಎಲ್ಲ ಇರುತ್ತೆ. ಅಜ್ಜಿ, ನನಗೆ ಇದೆಲ್ಲ ಬೇಕಾಗಿದ್ದಿಲ್ಲ, ನನಗೆ ನಿನ್ನ ಪ್ರೀತಿ ವಿಶ್ವಾಸ ಒಂದು ಸಿಕ್ಕಿದರೆ ಸಾಕಿತ್ತು. ನನ್ನ ಮಕ್ಕಳು ಬೇಕಾದಷ್ಟು ಹಣ ಕಳಿಸ್ತಾರೆ, ನನಗೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ನನ್ನ ಜೊತೆ ಯಾರೂ ಇಲ್ಲ ಅಂತ ಹೇಳಿ ಗುಬ್ಬಿ ಏನು ಗುಬ್ಬಿ ಕೊಟ್ಟಿರೋ ಆ ಒಡವೆ ಅಥವಾ ಆ ಸಂಪತ್ತನ್ನು ಗಾಡ್ರೇಜಲ್ಲಿ ಇಟ್ಬಿಡ್ತಾಳೆ. ಅಜ್ಜಿಗೆ ಆಸೆ ಇಲ್ಲ ಪಾಪ. ಆವಾಗ ಆ ಗುಬ್ಬಿ ಮತ್ತೆ ಬರುತ್ತೆ, ಅಜ್ಜಿ ಮನೆಗೆ ಕೂಡುತ್ತೆ, ಕಾಳೆಲ್ಲ ತಿನ್ನುತ್ತೆ, ಅಜ್ಜಿ ಜೊತೆ ಆಟ ಆಡುತ್ತೆ, ಮತ್ತೆ ಹೋಗ್ತಿರುತ್ತೆ. ಆಮೇಲೆ ಈ ವಿಷಯ ಅಲ್ಲಿರೋ ಆಟ ಆಡ್ತಿರ್ತಾವಲ್ಲ ಮಕ್ಕಳು ಅಜ್ಜಿ ಜೊತೆ, ಆ ಮಕ್ಕಳಿಗೆ ಹೇಳ್ತಾಳೆ ಅಜ್ಜಿ, ಹೀಗೀಗೆ ಕಣ್ರಪ್ಪ, ಗುಬ್ಬಿ ಹೀಗಾಯಿತು ಕತೆ ಎಲ್ಲ ಹೇಳ್ತಾಳೆ. ಆ ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ. ಆ ಮಕ್ಕಳ ಗುಬ್ಬಿ ಜೊತೆ ಆಟ ಆಡ್ತಿರ್ತಾರೆ. ಒಂದಿನ ಪಕ್ಕದ ಮನೆ ಅಜ್ಜಿಗೆ ವಿಷಯ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ, ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ ಅಜ್ಜಿ ಏನು ಮಾಡ್ತಾಳೆ, ಆ ಗುಬ್ಬಿನ ಕರೆದು ಕಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಅದು ಏನು ಮಾಡುತ್ತೆ, ಒಂದೆರಡು ದಿವಸ ತಿನ್ನುತ್ತೆ, ಸುಮ್ಮನಾಗ್ಬಿಡುತ್ತೆ. ಆಮೇಲೆ ಒಂದೆರಡು ದಿನ ಗುಬ್ಬಿ ಬರೋದೇ ಇಲ್ಲ ಈ ಕಡೆ ಊರ ಕಡೆ. ಈ ಅಜ್ಜಿನೂ ಬೇಜಾಡ್ತಿರ್ತಾಳೆ. ಆಮೇಲೆ ಈ ಕಡೆ ಪಕ್ಕದ ಅಜ್ಜಿ ಇರ್ತಾಳಲ್ಲ, ಆ ನಾಲ್ಗೆ ಕತ್ತರಿಸಿರ್ತಾಳೆ ನೋಡಿ, ಅವಳು ಇರ್ತಾಳಲ್ಲ, ಆ ಗುಬ್ಬಿನ ಹುಡ್ಕೊಂಡು ಹೋಗ್ತಾಳೆ. ಗುಬ್ಬಿನ ಹುಡ್ಕೊಂಡು ಹೋಗ್ತಾಳೆ. ಆಗ ಸೇಮ್ ಹಾಗೆ ಕೋತಿ ಇರುತ್ತೆ, ಅಲ್ಲಿ ಪಕ್ಕದ ಮರದಲ್ಲಿದೆ ನೋಡು ಗುಬ್ಬಿ ಫ್ಯಾಮಿಲಿ ಅಂತ ಹೇಳುತ್ತೆ. ಆವಾಗ ಅಜ್ಜಿ ಹೋಗಿ ನೋಡ್ತಾಳೆ, ಅಯ್ಯೋ ಅದು ಸೇಮ್, ಅದು ಪಾಪ ನೋಡಿ, ಅದು ನಾಲ್ಗೆ ಕತ್ತರಿಸಿದ್ರು ಗುಬ್ಬಿ ಏನೂ ಹೇಳೋದಿಲ್ಲ, ಎಷ್ಟು ಪ್ರೀತಿಯಿಂದ ಕರೆದು ಸೇಮ್ ಎಲ್ಲ ಅತಿಥಿ ಸತ್ಕಾರ ಮಾಡಿ ಎಲ್ಲವನ್ನು ಕೊಟ್ಟು ಒಂದು ಸೇಮ್ ಅದೇ ಥರ, ಅಂದರೆ ಅಜ್ಜಿಗೆ ನನಗೂ ಸಂಪತ್ತು ಕೊಡ್ತಾರೆ ಅಂತ ಆಸೆ. ಸೇಮ್ ಹಾಗೆ ಅದು ಒಂದು ಬಾಕ್ಸ್ ಕೊಡುತ್ತೆ. ಅದನ್ನ ಓಪನ್ ಮಾಡೋಕ್ಕೆ ಹೋಗ್ತಾಳೆ. ಓಪನ್ ಮಾಡೋಕ್ಕೆ ಹೋದ ತಕ್ಷಣ ಅಜ್ಜಿ 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 ಓಪನ್ ಮಾಡಬೇಡ, ಆ ಬಾಕ್ಸ್ನ ನಿನ್ನ ಮನೆಗೆ ಹೋಗೇ ತೆಗಿಬೇಕು ಅಂತ ಹೇಳ್ತವೆ ಎಲ್ಲ ಗುಬ್ಬಿಗಳು. ಓ ಆಯಿತು ಅಂತ ಹೇಳಿ ಏನು ಮಾಡುತ್ತೆ ಅಜ್ಜಿ, ಆ ಬಾಕ್ಸ್ ತೊಗೊಂಡು ಮನೆ ಹತ್ರ ಹಂಗೆ ಓಡಿ ಬೇಗ ಮನೆಗೆ ಬರ್ತಾಳೆ. ಮನೆಗೆ ಬಂದ ತಕ್ಷಣ ಎಲ್ಲ ಮನೆ ಬಾಗಿಲೆಲ್ಲ ಹಾಕ್ಬಿಡ್ತಾಳೆ, ಎಲ್ಲ ಡೋರ್ ಹಾಕ್ತಾಳೆ, ವಿಂಡೋಸ್ ಹಾಕ್ತಾಳೆ, ಎಲ್ಲ ಕಡೆ ಕ್ಲೋಸ್ ಮಾಡ್ತಾಳೆ. ಯಾಕೆ ಹೇಳಿ, ಅಯ್ಯೋ ಯಾರಾದರೂ ಬಂದು ನೋಡ್ಬಿಟ್ಟು ನನ್ನ ಚಿನ್ನ ಎಲ್ಲ ಕದ್ಕೊಂಡು ಹೋಗ್ಬಿಟ್ರೆ ಅಂತ. ನೋಡಿ, ಕೆಟ್ಟ ದುರಾಸೆ ಅಜ್ಜಿಗೆ. ಆವಾಗ ಸರಿ ಆಯಿತು ಅಂತ ಹೇಳಿ ಏನು ಮಾಡುತ್ತೆ, ಆ ಗುಬ್ಬಿಗಳೆಲ್ಲ ಕಾಯ್ತಾ ಇರ್ತವೆ. ಸರಿ, ಆ ಅಜ್ಜಿ ಹೋಗಿ ಎಲ್ಲ ಡೋರೆಲ್ಲ ಹಾಕ್ಬಿಡ್ತಾಳೆ. ಆ ಬಾಕ್ಸ್ನ ಓಪನ್ ಮಾಡ್ತಾಳೆ. ಬಾಕ್ಸ್ನ ಓಪನ್ ಮಾಡಿ ನೋಡಿದ್ರೆ ಮಕ್ಕಳೇ, ಅದರಲ್ಲಿ ಹಾವು, ಚೇಳು, ಹುಳ ಎಲ್ಲ ಇರ್ತವೆ ಅದ್ರಾಗೆ. ಹಾಗೆ ಅಜ್ಜಿ ಮೈ ಮೇಲೆ ಹಾರೋದು, ಹಾಗೆ ಅವಕ್ಕೆಲ್ಲ ಇದು ಮಾಡಿಬಿಡ್ತಾಳೆ. ಅಜ್ಜಿ ಚೀರ್ತಾಳೆ ಮಕ್ಕಳೇ. ಯಾರು ಬರ್ಬೇಕು ಹೆಲ್ಪ್ ಮಾಡೋಕ್ಕೆ? ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾಳ, ಮನೆ ಬಾಗಿಲನ್ನ, ವಿಂಡೋಸ್ನ ಎಲ್ಲ ಮುಚ್ಕೊಂಡು ಕೂತಿದ್ದಾಳೆ. ಆವಾಗ ಅವಳಿಗೆ ತನ್ನ ತಪ್ಪು ಅರಿವಾಗುತ್ತೆ. ಎಲ್ಲ ಕೂಗ್ತಾಳೆ. ಎಷ್ಟೊತ್ತಿನ ಮೇಲೆ ಜನ ಬಂದು ನೋಡ್ತಾರೆ, ಡೋರೆಲ್ಲ ಹೊಡಿತಾರೆ. ಆವಾಗ ಅಜ್ಜಿಗೆ ತಾನು ಮಾಡಿದ ತಪ್ಪು ಅರಿವಾಗುತ್ತೆ. ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ಪಾಪ ಅದೆಷ್ಟು ಚಂದ ಹಾಡ್ಕೊಂಡು ಹೋಗ್ತಾಯಿತ್ತು, ಅದ್ರ ನಾಲ್ಗೆನೇ ಕತ್ತರಿಸ್ಬಿಟ್ಟು ಅದು ಹಾಡದೇ ಇರೋ ಹಾಗೆ ಮಾಡಿಬಿಟ್ಟೆ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾಳೆ. ಆದರೆ ಪಶ್ಚಾತ್ತಾಪ ಪಟ್ಟರೆ ಆ ಗುಬ್ಬಿಗೆ ವಾಪಸ್ ನಾಲ್ಗೆ ಬರುತ್ತಾ ಹೇಳಿ ಮಕ್ಕಳೇ? ಅಲ್ವಾ, ತಾನು ಮಾಡಿದ ತಪ್ಪು ತಾನೆ. ಅದಕ್ಕೆ ಆ ಗುಬ್ಬಿಗಳೆಲ್ಲ ಸೇರಿ ಚೆನ್ನಾಗಿ ಅಜ್ಜಿಗೆ ಪಾಠ ಕಲಿಸ್ತವೆ. ಅಜ್ಜಿಗೆ ತನ್ನ ತಪ್ಪು ಅರಿವಾಗುತ್ತೆ. ಆವತ್ತಿಂದ ಯಾವ ಪ್ರಾಣಿ ಪಕ್ಷಿಗಳಿಗೂ ಅವಜ್ಜಿ ಡಿಸ್ಟರ್ಬ್ ಮಾಡೋದಿಲ್ಲ. ಈ ಕಡೆ ಏನಾಗುತ್ತೆ, ಈ ಒಳ್ಳೆ ಅಜ್ಜಿ ಇರ್ತಾರಲ್ಲ, ಅವ್ರ ಜೊತೆ ಪ್ರತಿದಿನ ಗುಬ್ಬಿ ಬರುತ್ತೆ, ಹೋಗುತ್ತೆ, ಪ್ರೀತಿ ವಿಶ್ವಾಸದಿಂದ ಇರುತ್ತೆ, ಒಳ್ಳೆ ಸ್ನೇಹದಿಂದ ಇರುತ್ತೆ. ಹೀಗೆ ಮಕ್ಕಳೇ, ಮೂಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನಾವು ತೊಂದರೆ ಮಾಡಬಾರ್ದು. ಯಾಕೆಂದರೆ ನಮ್ಮ ಹಾಗೆ ಅವುಗಳಿಗೂ ಬದುಕೋ ಆಸೆ ಇದೆ, ಬದುಕೋ ಹಕ್ಕಿದೆ. ಆಸೆ ಅನ್ನೋದಕ್ಕಿಂತ ಅವು ಕೂಡ ನಮ್ಮ ಹಾಗೆ ಭೂಮಿ ಮೇಲೆ ಬದುಕಬೇಕು, ಅವುಗಳಿಗೂ ನಮ್ಮ ಹಾಗೆ ಹಕ್ಕಿದೆ. ಸೊ ಹಾಗಾಗಿ ನಮ್ಮ ಕೈಲಾದಷ್ಟು ಅವುಗಳಿಗೆ ಸಹಾಯ ಮಾಡಬೇಕು. ನೋಡಿ, ಅವು ಎಷ್ಟು ಬುದ್ಧಿವಂತ ಇರ್ತಾವೆ ಗೊತ್ತಾ? ಮನುಷ್ಯನಿಗಿಂತ ತುಂಬ ಬುದ್ಧಿವಂತ ಪ್ರಾಣಿ ಪಕ್ಷಿಗಳು. ಆದರೆ ನಮಗೆ ಮಾತನಾಡೋಕ್ಕೆ ಬರುತ್ತೆ, ಅವಕ್ಕೆ ಮಾತನಾಡೋಕ್ಕೆ ಬರೋದಿಲ್ಲ ಅಷ್ಟೇ.
ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಮಕ್ಕಳೇ. ಹೀಗೆ ನಾವೆಲ್ಲ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸೋಣ, ಪರಿಸರವನ್ನು ರಕ್ಷಿಸೋಣ ಮಕ್ಕಳೇ. ಮತ್ತೊಂದು ಕಥೆಯೊಂದಿಗೆ ಸಿಗೋಣ ಮಕ್ಕಳೇ. ಬಾಯ್.